ಈ ಫುಡ್ ಏನಿದೆ ಬರೀ ಟೇಸ್ಟಿ ಮಾತ್ರ ಅಲ್ಲ, ತುಂಬಾನೇ ಬ್ಯಾಲೆನ್ಸ್ ಆಗಿದ್ದು ಹೆಲ್ತಿ ಫುಡ್ ಅಂತಾನೆ ಹೇಳ್ಬೋದು. ಕಾಮತ್ ಮಧುವನ ಮೈಸೂರು ಅವರ ಡಬ್ಬಿ ಊಟ ಸ್ವಿಗ್ಗಿ ಝೊಮ್ಯಾಟೊ ಸಿಗುತ್ತೆ. ಇಲ್ಲೂ ಬಂದು ಕಲೆಕ್ಟ್ ಮಾಡಬಹುದು. ಒಂದು 5 ನಿಮಿಷ ವೇಟ್ ಮಾಡಿದ್ರೆ ಸಾಕು, ರೆಡಿ ಮಾಡ್ಕೊಟ್ಬಿಡ್ತಾರೆ. ಎಣ್ಣೆಗಾಯಿ ಪಲ್ಯ 500 ml ಎಣ್ಣೆಗಾಯಿ ಪಲ್ಯ ಇರುತ್ತೆ. ಕಾಳು ಪಲ್ಯ ಇದು 250 ml, ಸೊಪ್ಪು ಪಲ್ಯ 250 ml ಇರುತ್ತೆ. ಮಿಕ್ಸ್ ರೈತ 250 ml ಬರುತ್ತೆ. ಕಡಲೆಬೇಳೆ ಕೋಸಂಬರಿ ಇದು 100 ml ಇರುತ್ತೆ. 500 ml ರೈಸ್ ಇರುತ್ತೆ. ಎರಡು ಬಾಕ್ಸ್ ಬರುತ್ತೆ. ಸಾಂಬಾರ್ 500 ml ಇರುತ್ತೆ. ಮಿಕ್ಸ್ ತರಕಾರಿ 250 ರಸಂ ಬರುತ್ತೆ. ಇದ್ರ ಜೊತೆಗೆ ನಿಮ್ಗೆ 8 ಬಿಸಿ ಜೋಳದ ರೊಟ್ಟಿ ಸಿಗುತ್ತೆ. 3 ಪಾಪಡ್ ಸಿಗುತ್ತೆ. ಕರ್ಡ್ 250 ml, 2 ಕ್ಯೂಬ್ ಬಟರ್, ಶೇಂಗಾ ಪೌಡರ್, ಗುರೆಳ್ ಪೌಡರ್, ಗ್ರೀನ್ ಸಲಾಡ್, ಆನಿಯನ್, ಕುಕುಂಬರು, ಜುನ್ಕದ ವಡೆ, ಮೆಂತ್ಯ ಸೊಪ್ಪು ಬರುತ್ತೆ. ಡಬ್ಬಿ ಊಟ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡಿದೀವಿ. ಬಾಳೆಲ್ಲ ಊಟ ಇದೆ. ಕಾಮತ್ ಮಧುವನ ಮೈಸೂರು ಅವರ ಎಲೆ ಊಟಕ್ಕೋಸ್ಕರ ನಾವು ಬಂದಿರೋದು. ಬಾಳೆ ಎಲೆ ಊಟ ಏನಿದೆ ಇದು ಅನ್ಲಿಮಿಟೆಡ್ ಮೀಲ್ಸ್. ಕೊತ್ತಂಬರಿ, ಮೊಸರು ಗೊಜ್ಜು, ಸೌತೆಕಾಯಿ, ಈರುಳ್ಳಿ, ಮೇಥಿ ಸೊಪ್ಪು, 2 ಜುಣುಕ ಇರುತ್ತೆ, ಸೊಪ್ಪು ಪಲ್ಯ, ಕಾಳು ಪಲ್ಯ, ಎಣ್ಣೆಗಾಯಿ, ಮ್ಯಾಂಗೋ ಚಟ್ನಿ, ಬಿಸಿ ಜೋಳದ ರೊಟ್ಟಿ, ಬೆಣ್ಣೆ ಸಮೇತ ಜೋಳದ ರೊಟ್ಟಿ ಮತ್ತೆ ಎಣ್ಣೆಗಾಯಿ ಕಾಂಬಿನೇಷನ್. ಈ ಒಂದು ಅರೋಮೆಗೆನೆ ಬಾಯಲ್ಲಿ ಸಖತ್ ನೀರ್ ಬರ್ತಾ ಇದೆ. ಒಳಕ್ ಮಾತುಗಳೆಲ್ಲ ಅಷ್ಟು ಚೆನ್ನಾಗಿದೆ. ಸ್ಪೆಷಲ್ ಮಾವಿನಕಾಯಿ ಚಟ್ನಿ ಜೊತೆ ನಾವು ಟ್ರೈ ಮಾಡೋಣ. ಮಾವಿನಕಾಯಿ ಚಟ್ನಿಗೋಸ್ಕರ ಆದ್ರೂ ಇದೇ ಸೀಸನ್ ನಾವು ಒಂದ್ ತಿನ್ಬಹುದು. ಅಥೆಂಟಿಕ್ ಟೇಸ್ಟ್ ಅಂತ ಹೇಳ್ಬೋದು. ಉಪ್ಪು, ಖಾರ, ಮಸಾಲೆ ಎಲ್ಲಾನು ಕರೆಕ್ಟ್ ಆಗಿದೆ. ಇದು ಟೇಸ್ಟ್ ಮಾತ್ರ ಸಕ್ಕದಾಗಿದೆ. ರೈಸ್ ಕೂಡ ಅನ್ಲಿಮಿಟೆಡ್ ತಗೊಬಹುದು. ಸ್ಪೆಷಲ್ ತಗೊಂಡ್ರೆ ನಮಗೆ ಹೋಳಿಗೆನೂ ಸಿಗುತ್ತೆ, ಬಜ್ಜಿನೂ ಬರುತ್ತೆ, ಫ್ರೂಟ್ ಸಲಾಡ್ ಮತ್ತೆ ಐಸ್ ಕ್ರೀಮ್ ಕೂಡ. ಮೈಸೂರಿಂದ ನಂಜನಗೂಡು ಹೋಗುವಂತ ದಾರಿಯಲ್ಲಿ ಅರಮನೆ ಗನ್ ಹೌಸ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಬ್ರಿಗೇಡ್ ಮೌಂಟೇನ್ ವ್ಯೂ ಎದುರುಗಡೆನೆ ಕಾಮತ್ ಮಧುವನ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇರೋದು.